ಬೇರೆ ಬೇರೆ ಉದ್ಯಮಗಳು ಕೂಡ ಕರೆಗಳನ್ನ ಮಾಡಿ ಅದರಲ್ಲಿ ಹತ್ತಾರು ಉದ್ಯಮಗಳಿಂದ ಹಣ ವಸೂಲಿ ಮಾಡಿರ್ತಾನೆ. ಒಂದು ಯಾರು ಹಣವನ್ನು ಕೊಡೋದಿಲ್ವೋ ಅವ್ರನ್ನ ಬೆದರಿಸಲಿಕ್ಕೆ ಅವರ ಹುಡುಗರನ್ನ ಬಿಟ್ಟು ಅಟ್ಯಾಕ್ ಅನ್ನ ಮಾಡುತ್ತಾನೆ. ಆತ ಜೈಲಿನಲ್ಲಿ ಇದ್ದಾಗಲೂ ಕೂಡ ಎಷ್ಟು ನಟೋರಿಯಸ್ ಅಂದ್ರೆ ಜೈಲಿನಲ್ಲಿ ಇದ್ದೇ ಆಪರೇಟ್ ಅನ್ನು ಮಾಡ್ತಾ ಇರ್ತಾನೆ. ಹಾಗೆ ಹೊರಗಡೆ ಬಂದ ನಂತರ ಕೂಡ ಭೂಗತನಾಗಿ ಪೊಲೀಸರಿಗೆ ಸಿಗದೆ ತಲೆಹಣ್ಣು ತಿನ್ನಿಸ್ತಾನೆ. ಆತ ಲೊಕೇಶನ್ ಅನ್ನ ಹಿಡಿಯೋಕ್ಕೋಸ್ಕರ ಗಬ್ಬರ್ ಪಾರ್ಕ್ ಪೊಲೀಸರು, ಸಿಸಿಬಿ ಪೊಲೀಸರು ಕೂಡ ಸಾಕಷ್ಟು ಒದ್ದಾಡ್ತಾರೆ. ಯಾಕಂದ್ರೆ ಆತ ನೆಟ್ ಕಾಲ್ಗಳನ್ನ ಮಾಡ್ತಾನೆ. ಅದು ಒಮ್ಮೊಮ್ಮೆ ಈಗ ಮುಂಬೈ ತೋರಿಸುತ್ತೆ, ಮತ್ತೊಂದ್ಸಲ ಆಸ್ಟ್ರೇಲಿಯಾ ತೋರಿಸುತ್ತೆ, ಮಲೇಷಿಯಾ ತೋರಿಸುತ್ತೆ, ಸಿಂಗಾಪುರ ತೋರಿಸುತ್ತೆ. ಈ ರೀತಿ ಬೇರೆ ಬೇರೆ ಲೊಕೇಶನ್ ಅನ್ನು ತೋರಿಸಿ ಪೊಲೀಸರಿಗೆ ಆತ ಎಲ್ಲಿದ್ದಾನೆ ಅಂತ ಹೇಳಿ ಕಂಡುಹಿಡಿಯೋದು ಕೂಡ ಕಷ್ಟ ಆಗುತ್ತೆ. ಅಂತ ನೊಟೋರಿಯಸ್ ಕ್ರಿಮಿನಲ್ ಅನ್ನ ಶಿವಮೊಗ್ಗದ ಪೊಲೀಸರು ಈಗ ಹೆಡೆಮುರಿ ಕಟ್ಟಿದ್ದಾರೆ. ಅದನ್ನ ನಾವು ವಶಕ್ಕೆ ಪಡೆದು ವಿಚಾರಣೆಗೆ ಒಳಪಡಿಸಿದ್ದಾರೆ. ಆತ ಏನು ಈ ಬುಗದ ಲೋಕದ ಜೊತೆಗೆ ಹೆಚ್ಚಿನ ಕಾಂಟ್ಯಾಕ್ಟ್ ಅನ್ನು ಎಲ್ಲೆಲ್ಲಿ ಹೊಂದಿದ್ದಾನೆ, ಯಾವ ರೀತಿ ಆಪರೇಟ್ ಮಾಡ್ತಿದ್ದಾನೆ ಅಂತ ಹೇಳಿ ಹುಡುಕ್ತಾ ಇದ್ದಾರೆ. ಆತ ಏನಾದ್ರೂ ಪೊಲೀಸರು ಸರಿ ಹಿಡಿದೇ ಹೋಗಿದ್ರೆ ಆತ ಫರ್ಜಿ ಪಾಸ್ಪೋರ್ಟ್ ಅಂದ್ರೆ ನಕಲಿ ಪಾಸ್ಪೋರ್ಟ್ ಅನ್ನ ಮಾಡಿ ದುಬೈಗೆ ಹಾರ್ಲಿಕ್ಕೆ ವ್ಯವಸ್ಥೆಯನ್ನ ಮಾಡ್ಕೊಂಡಿದ್ದ. ಆ ದುಬೈ ಹಾರಿದ ನಂತರ ಅಲ್ಲಿ ಕೂತ್ಕೊಂಡೆ ಬೆಂಗಳೂರು ಮತ್ತು ಶಿವಮೊಗ್ಗ ಸೇರಿದಂಗೆ ರಾಜ್ಯದ ವಿವಿಧ ಕಡೆ ಆತ ಭೂಗತ ಚಟುವಟಿಕೆಯನ್ನು ನಡೆಸಿ ಭಾರಿ ದೊಡ್ಡ ಮಟ್ಟದ ಒಂದಿಷ್ಟು ಪ್ರಕರಣಗಳನ್ನ ವ್ಯವಸ್ಥೆಯನ್ನು ಕೂಡ ಮಾಡ್ಕೊಂಡಿದ್ದ. ಹಾಗಾಗಿ ಬಹಳ ದೊಡ್ಡ ಪ್ರೈಸ್ ಕ್ಯಾಚ್ ಅಂತ ಹೇಳ್ಬೋದು ಈತನಿಂದ ಸಾಕಷ್ಟು ರಾಜ್ಯ ಜಿಲ್ಲೆಯ ಮತ್ತು ಬೇರೆ ರಾಜ್ಯದ ಪೊಲೀಸರು ಕೂಡ ಆತ ಬೇಕಾಗಿದ್ದಾನೆ ಅಂತ ಹೇಳಿ ಈಗ ಪೊಲೀಸ್ ತಿಳಿದುಕೊಟ್ಟಿರ್ತಕ್ಕಂಥ ಮಾಹಿತಿ. ಹಾಗಾಗಿ ಆತ ರಿಯಲ್ ಎಸ್ಟೇಟ್ ಉದ್ಯಮಗಳು ಸೇರಿದ ಹಾಗೆ ಯಾವ್ಯಾವ